वैद्यो नारायणो हरे. ಗ್ಯಾಸ್ಟ್ರೈಟಿಸ್ಗೆ ಮೇಯ್ನ್ ಕಾರಣ ನೀವು 10 ಗಂಟೆವರೆಗೂ ಏನು ತಿನ್ನದೇ ಇರೋದು. ನಿಮ್ಮ ಆಸಿಡ್ ನಿಮ್ಮದೇ ಸ್ಟಮಕ್ ಒಳಗಡೆ ಲೇಯರ್ನ ಸುಡುತ್ತೆ. ಅದನ್ನು ತಪ್ಪಿಸ್ಬೇಕು ಅಂದರೆ ಫಸ್ಟ್ ನೀವು ಬ್ರೇಕ್ಫಾಸ್ಟ್ ಮಾಡಿ. ತುಂಬ ದಪ್ಪ ಇರೋರು ನಿಮ್ಮ ತೂಕ ಏನಾದರೂ ಕಡಿಮೆ ಮಾಡಬೇಕು ಅಂದರೆ 1.5 ಲೀಟರ್ ಮೊದಲೇ ಕುಡಿದ್ಬಿಡಿ. ನೀರು ಕುಡಿಯೋದ್ರಿಂದ ವೆಯ್ಟ್ ಜಾಸ್ತಿ ಆಗಲ್ಲ. ಒಂದು ಗುಲಾಬ್ ಜಾಮೂನ್ ತಿನ್ನೋದು ಒಂದೇ, ಇಷ್ಟು ಅನ್ನ ಉಣ್ಣೋದು ಒಂದೇ. ಒಂದು ಟೀ ಕುಡಿಯೋದು ಒಂದೇ, ಅರ್ಧ ತಟ್ಟೆ ಅನ್ನ ಉಣ್ಣೋದು ಒಂದೇ. 4 ಟೀ ನೆನಪಿಡಿ ಅಂತ. ಆದರೂ ಡಯಾಬಿಟಿಸ್ ಇರೋರಿಗೆ ಏನು ಡಾಕ್ಟ್ರೆ 4 ಟೀ ಕುಡಿಬೇಕಾ? 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ. 4 ಟೀ ಆಗಲಿಲ್ವಾ? ಈಗ ನೋಡಿ, ನಿಮ್ಮ ಈ 70+ ವರ್ಷದ ವಯಸ್ಸಿನಲ್ಲೂ ಕೂಡ ಪ್ರತಿ ದಿವಸ ಸರಾಸರಿ ಒಂದು 17-18 ಗಂಟೆ ಕೆಲಸ ಮಾಡ್ತಾನೆ ಇದೆ. 100%. ನಾನು ಮಲಗೋದು ಕಡಿಮೆ. ಆ್ಯಕ್ಚುಲಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ನಾವೆಲ್ಲರಿಗೂ ಹೇಳ್ತೀವಿ. ಬಂದರೆ ಮಾಡಬೇಕು, ಬರ್ದಿದ್ರು ಒದ್ದಾಡಬಾರ್ದು. 8 ಅವರ್ ನಿದ್ದೆ ಒಬ್ಬ ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಬರಲಿಲ್ಲ ಹಂಗೆ ಅಂದ್ಕೊಂಡು ನೀವು ಡಾಕ್ಟ್ರ್ ಹತ್ರ ಬಂದು ನಿದ್ರೆ ಮಾತ್ರ ಇಸ್ಕೋಬೇಡಿ. ಎರಡನೇದು ಬೆಡ್ನ ಮಲ್ಕೊಂಡು ಒದ್ದಾಡಬೇಡಿ. ಕೂತ್ಕೊಂಡು ಏನಾದರೂ ಓದಿ, ಭಗವದ್ಗೀತೆ ಓದಿ, ಮನೆಯವ್ರಿಗೆ ಯಾರಿಗೂ ಡಿಸ್ಟರ್ಬ್ ಆಗ್ದಂಗೆ ನಿಮ್ಮದೇ ಪ್ರೈವೇಟ್ ರೂಮ್ನಾಗೆ ಇಲ್ಲದ್ರೆ ಕಂಪ್ಯೂಟ್ರ್ ಮಾಡಿ. ಇಲ್ಲದ್ರೆ ಹೆಚ್ಚಿಗೆ ಮೊಬೈಲ್ ಬೇಡ ಈಗ. ಬಟ್ ನನ್ನ ಮೊಬೈಲ್ನಾಗೆ ನೋಡಿಕೊಂಡು ನಾನು ಐ ಎಂಜಾಯ್ ಮೈ ರೀಡಿಂಗ್. ತುಂಬ ಓದ್ತೀನಿ. ವೆರಿ ಗುಡ್. ಸೊ ಹಾಗಾಗಿ ನನಗೆ ನಿದ್ದೆ ಬಂದಾಗ ಮತ್ತೆ ನಿದ್ದೆ ಮಾಡ್ತೀನಿ. ನಾನು ಒಂದೊಂದು ಸಾರಿ 2:30 ಮಲ್ಕೋತೀನಿ. ಒಂದೊಂದು ಸಾರಿ ಈಚೀಚೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಅಂತ. ಬಟ್ ಅದರ್ವೈಸ್ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ರೂಲ್ಸ್ ಇಲ್ಲ. ಇದನ್ನು ಭಾಳ ಜನಕ್ಕೆ ಅರ್ಥನೇ ಆಗಲ್ಲ. ಮೋದಿ ಅವರು 3 ಅವರ್ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ಆಕ್ಟಿವ್ ಆಗಿದ್ದಾರೆ. ನನಗಿನ್ನ ವಯಸ್ಸಿನ ದೊಡ್ಡವರು ಇದ್ದಾರೆ. ಅವರು ಎಷ್ಟು ಜವಾಬ್ದಾರಿ ಇದೆ ಅವರಿಗೆ. ಈಸ್ ಎನ್ ವರ್ಲ್ಡ್ ಫೇಮಸ್ ಲೀಡರು. ನಿದ್ದೆನೇ ಮಾಡಲ್ಲ ಅಂತಾರೆ ಅವರು. ಬಟ್ ಅಫ್ಕೋರ್ಸ್ ಯೋಗ ಮಾಡ್ತೀನಿ ಅಂತಾರೆ. ಎಕ್ಸಸೈಸ್, ಫಿಸಿಕಲ್ ವೆಲ್ ಬೀಯಿಂಗ್ ಈಸ್ ಗುಡ್. ಹಂಗಿದ್ದಾಗ ಮನುಷ್ಯ ಆಕ್ಟಿವ್ ಇದ್ದರೆ ಅದರಿಂದ ಅವನಿಗೆ ಸುಸ್ತಾಗಲ್ಲ, ಎಲ್ಲೂ ಸುಸ್ತಾಗಲ್ಲ. ಸೊ ಹಂಗಾಗಿ ಒಬ್ಬ ಮನುಷ್ಯ, ಅದಕ್ಕೆ ನನಗೆ ಬಸವಣ್ಣನವರ ಮಾತು ತುಂಬ ಇಷ್ಟ ಆಗೋದು. ಕಾಯಕವೇ ಕೈಲಾಸ ಅಂತಾರಲ್ಲ, ಇಟ್ಸ್ ರಿಯಲಿ ಗುಡ್. ಸೊ ಹಂಗಾಗಿ ನೋಡಿ, ನೀವು ಹಾಗಾದರೆ ಜೀವನ ಕ್ರಮದ ಬಗ್ಗೆನೇ ಮಾತು ಶುರು ಮಾಡೋದಕ್ಕೆ ನಾನು ಕೇಳ್ತೀನಿ. ಹಾಗಾದರೆ ಆರೋಗ್ಯಕ್ಕೆ, ಒಳ್ಳೆಯ ಆರೋಗ್ಯಕ್ಕೆ ಆಹಾರ ಹೇಗಿರಬೇಕು ಅನ್ನೋದ್ರ ಮೂಲಕ ಶುರು ಮಾಡೋಣ ಸರ್ ಇವತ್ತು. ಇದು ಬಹಳ ಬಹಳ ಇಂಪಾರ್ಟೆಂಟ್. ದೊಡ್ಡವರು ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಅಂದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂದರೆ, ರೋಗ ಇಲ್ಲ ಅಂದರೆ ಆರೋಗ್ಯವಾಗಿದ್ದಾನೆ ಅಂತ. ಟು ಬಿ ಹೆಲ್ತ್, ಅವನ ಊಟದ ವ್ಯವಸ್ಥೆ ಕರೆಕ್ಟಾಗಿರಬೇಕು, ಚೆನ್ನಾಗಿರಬೇಕು. ಅಂದರೆ ಏನು ಡಾಕ್ಟ್ರೇ, ಇದು ಬಹಳ ಇಂಪಾರ್ಟೆಂಟು. ಮೊನ್ನೆ ತಾನೇ ನೀವು ನೋಡಿದ್ದೀರಿ, ಬಾಂಬೆ ಒಳಗೆ ಯಾರೋ ಬಿರಿಯಾನಿ ತಿಂದು ಕಲ್ಲಂಗಡಿ ಹಣ್ಣು ತಿಂದ ಮೇಲೆ 4 ಜನ ಸತ್ತೋಗಿದ್ದಾರೆ. ಇವತ್ತು ಬೆಳಗ್ಗೆ ಅದೇ ಲೈವ್ ಡಿಸ್ಕಷನ್ ಇತ್ತು. ಈ ಆಹಾರಗಳನ್ನ ಹಿಂಗೆ ಮಿಕ್ಸ್ ಮಾಡ್ಬೋದಾ? ತಿನ್ನೋವಾಗೆ ಬಿರಿಯಾನಿ ಅದ್ರ ಜೊತೆ ಕಲ್ಲಂಗಡಿ ಹಣ್ಣು. ಈಚೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಗೊಂದಲದ ಹೇಳಿಕೆಗಳು ಬರ್ತವೆ. ಬಾಳೆಹಣ್ಣು ಯಾವಾಗ ತಿನ್ನಬೇಕು, ಕಲ್ಲಂಗಡಿ ಹಣ್ಣು ಯಾವಾಗ ತಿನ್ನಬೇಕು, ನೀರು ಯಾವಾಗ ಕುಡಿಬೇಕು ಅಂತ. ಊಟದ ಬಗ್ಗೆ ನೀವು ಶುರು ಮಾಡಿದ್ದೀರಿ. ನಾನು ಫಸ್ಟ್ ಹೇಳೋದೇ ಬ್ರೇಕ್ಫಾಸ್ಟ್. ಇವಾಗ ಮನುಷ್ಯ ನಿದ್ದೆ ಮಾಡಿ ಮಲಗಿರ್ತಾನೆ, ನಿದ್ದೆ ಮಾಡ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಏನೆಲ್ಲ ಮಾಡಬೇಕು, ಪರ್ಸನಲ್ ಹೈಜೀನು ಅದೆಲ್ಲ, ಅವನು ಮಲಮೂತ್ರ ವಿಸರ್ಜನೆ ಅವೆಲ್ಲ ನ್ಯಾಚುರಲ್. ಅದ್ರ ಬಗ್ಗೆ ಈ ಟಾಪಿಕ್ ತೊಗೊಳೋದು ಬೇಡ. ಎರಡು ದಿನಕ್ಕೆ ಒಂದು ಸಾರಿ ಮೋಷನ್ ಹೋಗಬೇಕು, ದಿನ 2 ಸಾರಿ ಹೋಗ್ಬೇಕಾ, 1 ಸಾರಿ, ಅವೆಲ್ಲ ಬೇಡ. ಬಟ್ ಮನುಷ್ಯ ಬೆಳಗ್ಗೆ ಎದ್ದ ತಕ್ಷಣ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತಾರೆ. ಮೊದಲಿಂದ ಕೂಡ ಸೂರ್ಯ ಎದ್ದೋಳೋದಕ್ಕೆ ಮೊದಲೇ ನೀವು ಎದ್ದೋಳಿ ಅಂತಾರೆ. ಹಳ್ಳಿಯಿಂದನೂ ಕೂಡ ಅದೇ ಹೇಳೋರು. ನಮ್ಮ ತಂದೆ ತಾಯಿಗಳು ಹಳ್ಳಿಯವರಾದರೂ ಕೂಡ ಸೂರ್ಯ ಉದಯಕ್ಕೆ ಮೊದಲೇ ಎದ್ದೊಳ್ಬೇಕು, ಅದು ಆರೋಗ್ಯದ ಲಕ್ಷಣ. ಕೋಳಿ ಕೂಗೋ ಅಷ್ಟೊತ್ತಿಗೆ ಎದ್ದೋಳಿ ಅನ್ನೋರು. ಸೊ ಸೂರ್ಯ ಎದ್ದೋಳೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗಿದೆ, ಎಲ್ಲರ ಜೀವನವೂ ಒಂದೇ ಶೈಲಿ ಇಲ್ಲ, ಶಿಫ್ಟ್ಸ್ ಇರ್ತವೆ. ಶಿಫ್ಟ್ ಇರೋನು ಅವ್ನ ಶಿಫ್ಟ್ ಆ ಟೈಮ್ನಾಗಿದ್ದರೆ ರಾತ್ರಿ 4 ಗಂಟೆ ಮುಗಿದ್ರೆ ಅವೋ ಬಂದು ಮಲ್ಕೋತಾರೆ ಅವನಲ್ಲಿ. ಸೊ ಅವನ್ನೆಲ್ಲ ಗಮನದಲ್ಲಿಟ್ಕೊಂಡು, ಸೊ ಇದನ್ನು ಭಾಳ ಇಂಪಾರ್ಟೆಂಟು. ಬೆಳಗ್ಗೆ ಎದ್ದ ತಕ್ಷಣ ಪರ್ಸನಲ್ ಹೈಜೀನ್ ಅಂದರೆ ಮಲಮೂತ್ರ ವಿಸರ್ಜನೆ. ಅದಾದಮೇಲೆ ಊಟದ ವಿಚಾರಕ್ಕೆ ಬಂದಾಗ ಫಸ್ಟ್ ಕೆಲಸ ಬ್ರೇಕ್ಫಾಸ್ಟ್. ಇದು ಬ್ರಿಟಿಷರ ಪದ, ಇದು ಬ್ರೇಕ್ಫಾಸ್ಟ್. ನಮ್ಮಲ್ಲಿ ತಿಂಡಿ ತಿನ್ನೋದು ಅಂತೀವಿ, ಟಿಫನ್ ಮಾಡೋದು ಅಂತೀವಿ, ನಾಷ್ಟ ಮಾಡೋದು ಅಂತೀವಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ನಿಮ್ಗೆ ಹೇಳ್ತೀನಿ ನಾನು, ಅನೇಕ ಜನರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಕಾಮನೆಸ್ಟ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ತುಂಬ ಜನ ನನಗೆ ಗ್ಯಾಸ್ಟ್ರಿಕ್ ಆಯಿತು ಡಾಕ್ಟ್ರೇ, ನಮ್ಗೆ ಗ್ಯಾಸ್ಟ್ರಿಕ್ ಆಯಿತು ಅಂತಾರೆ. ಹಂಗಂದರೆ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಕಾರಣ ಅಂದರೆ, ಗ್ಯಾಸ್ಟ್ರಿಕ್ ಅಂದರೆ ನಮ್ಮ ಜಠರದಲ್ಲಿ
ಉರಿ ಉಟ್ಕೊಳ್ಳುತ್ತೆ. ಹೊಟ್ಟೆ ಉರಿ, ಎದೆ ಉರಿ, ಉಳಿತೇಗು, ಇವು ಗ್ಯಾಸ್ಟ್ರಿಕ್ನ ರೋಗ ಲಕ್ಷಣಗಳು. ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ. ಹಂಗಂದರೆ ಏನು ಡಾಕ್ಟ್ರೆ? ಇವಾಗ ನೋಡಿ, ನೀವು ಟಾನ್ಸಿಲೈಟಿಸ್ ಕೇಳಿರ್ತೀರಿ. ಮಕ್ಕಳಿಗೆ ಜ್ವರ ಬರುತ್ತೆ, ಗಂಟಲು ನೋವು ಬರುತ್ತೆ, 2 ದ್ವಾರಪಾಲಕರು ಟಾನ್ಸಿಲ್ ಇರ್ತಾವಲ್ಲ, ಅದರೊಳಗೆ ನಂಜಾದರೆ, ಇನ್ಫೆಕ್ಷನ್, ಅದನ್ನು ನಾವು ಟಾನ್ಸಿಲೈಟಿಸ್ ಅಂತೀವಿ. ಎಷ್ಟೋ ಜನ 16 ವರ್ಷದ ಹುಡುಗಿ ಶಾಲೆಗೆ ಹೋಗಿರ್ತಾಳೆ, ಮನೆಗೆ ಬರೋಟತ್ತು ಹೊಟ್ಟೆನೋ ಬಂದಿರುತ್ತೆ, ವಾಂತಿ ಆಗುತ್ತೆ. ಆಮೇಲೆ ನೋಡಿದರೆ ಅವಳ ಅಪೆಂಡಿಕ್ಸು ಊದ್ಕೊಂಡಿರುತ್ತೆ, ಅದನ್ನು ಅಪೆಂಡಿಸೈಟಿಸ್ ಅಂತೀವಿ. ಅದಕ್ಕೆ ಕಾರಣ ಕಲುಷಿತ ನೀರಿರ್ಬೋದು, ಆಹಾರ ಇರ್ಬೋದು, ಏನೇ ಕಾರಣ. ಅದೇ ರೀತಿ ನಮ್ಮ ಜಠರದಲ್ಲಿ ಉಣ್ಣಾದರೆ, ಅಂದರೆ ಜಠರ ಅಂದರೆ ನಮ್ಮ ಲೆದರ್ ಬ್ಯಾಗ್. ಇಲ್ಲಿ ನಾನು ಮಾತನಾಡ್ತಾ ಒಬ್ಬ ವೈದ್ಯನಾಗಿ ಜನಸಾಮಾನ್ಯರಿಗೆ ಆರ್ಗನ್ ಬಗ್ಗೆ ಅನಾಟಮಿ ಹೇಳ್ತೀನಿ, ಫಿಸಿಯಾಲಜಿ ಹೇಳ್ತೀನಿ. ನಿಮಗೆ ಗೇಣುದ್ದ ಹೊಟ್ಟೆಯಲ್ಲಿ ನಿಮ್ಮ ಜಠರ ಎಲ್ಲಿರುತ್ತೆ ಅಂದರೆ, ನೋಡಿ, ನಾವು ಆಹಾರವನ್ನು ಬಾಯಿಂದ ಶುರು ಮಾಡ್ತೀವಿ. ಬಾಯಿಂದ ಏನಸ್ವರೆಗೂ ನಾವು GIT ಅಂತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಮನುಷ್ಯನಿಗೆ ಜೀರ್ಣ ಶುರುವಾಗೋದು ಬಾಯಿಯಿಂದ. ನಾವು ಉಣ್ಣುವ ಆಹಾರ ಬಾಯಿಯೊಳಗೆ ಫಸ್ಟ್ ಹಾಕ್ಕೋತೀವಿ, ಅಗಿತೀವಿ. ದೇವರು ಹಲ್ಲು ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ, ಸಲೈವರಿ ಗ್ಲ್ಯಾಂಡ್ ಕೊಟ್ಟಿದ್ದಾನೆ, ಸಲೈವ ಜೊಲ್ಲಿದೆ. ಇವಿಷ್ಟು ಕೂಡ ಮನುಷ್ಯನ ಆರೋಗ್ಯಕ್ಕೆ ಡೈಜೆಷನ್ ಆಗಬೇಕಾದ್ರೆ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿಂದ ಹೋಗಿ ಇವತ್ತೇ ತಿಳ್ಕೊಂಬಿಡಲಿ, ಗೇಣುದ್ದ ಹೊಟ್ಟೆ ಒಳಗೆ ಏನೆಲ್ಲ ಬ್ಯೂಟಿಫುಲ್ ಆರ್ಗನ್ಸ್ ಇದ್ದಾವೆ ಅಂತ. ಅನ್ನನಾಳ 10 ಇಂಚು ನಾವು ಅಗಿದು, ಚೆನ್ನಾಗಿ ಅಗಿದು ನುಂಗಿದರೆ ಇಲ್ಲಿಂದ ಕೆಳಕ್ಕೆ ನಿಮ್ಮ ಕಂಟ್ರೋಲ್ ಇರೋಲ್ಲ, ಅದ್ರ ಪಾಡಿಗೆ ಅದು ಹೋಗುತ್ತೆ. ನಮ್ಮ ಅನ್ನನಾಳ ಈಸೋಫೇಗಸ್ ಒಂದು ಟ್ಯೂಬ್, ಮಸ್ಕ್ಯುಲರ್ ಟ್ಯೂಬ್, ಓಡಾಡ್ದಂಗೆ ಓಡಾಡುತ್ತೆ. ಪೆರಿಸ್ಟಾಲ್ಸಿಸ್ ಅಂತೀವಿ ನಾವು. ಒಂದ್ಸರಿ ಒಳಕ್ಕೆ ಹೋಯ್ತು ಅಂದರೆ ಅದೇ ಆಟೋಮ್ಯಾಟಿಕಲಿ ನಿಮ್ಮ ಜಠರಕ್ಕೆ ತೊಗೊಂಡೋಗುತ್ತೆ. ಈ ಜಠರ ಅಂದರೆ ಏನು? ಸ್ಟಮಕ್. ಅದು ಅನ್ನನಾಳ ಆದ ಮೇಲೆ ಜಠರ ಶುರುವಾಗುತ್ತೆ. ಇದು ಒಂದು ಬ್ಯಾಗ್ ಇದ್ದಂಗೆ, ಲೆದರ್ ಬ್ಯಾಗ್ ಅಂತೀವಿ ನಾವು. ಅದ್ರ ಕೆಪ್ಯಾಸಿಟಿ 1 to 1.5 ಲೀಟ್ರು. ಇದು ವೆರಿ ಸ್ಟ್ರಾಂಗ್ ಆರ್ಗನ್, ಮಸ್ಕ್ಯುಲರ್ ಆರ್ಗನ್ನು. ಈ ಜಠರ ಎಂಥ ಪವರ್ಫುಲ್ ಆರ್ಗನ್ ಅಂದರೆ, ಗ್ರೈಂಡಿಂಗ್ ಮಿಷಿನ್ ಇದೆಯಲ್ಲ ನಿಮ್ಮ ಮನೆಯೊಳಗೆ, ಅದಕ್ಕಿಂತ ಚೆನ್ನಾಗಿ ನೀವು ತಿಂದ ಆಹಾರವನ್ನು, ರಾಗಿ ಮುದ್ದೆ ಗುಳುಂಗಂತ ನುಂಗಿರ್ತೀರಿ, ಗೋಬಿ ಮಂಚೂರಿನ ಅರ್ಧಂಬರ್ಧ ಅಗದು ತಿಂದಿರ್ತೀರಿ, ಅನ್ನನ ಹಂಗೆ ನುಂಗಿರ್ತೀರಿ. ಇದಿಷ್ಟನ್ನು ಮಸಾಲೆ ಮಾಡೋ ಕೆಪಾಸಿಟಿ ಇರೋದು ಸ್ಟಮಕ್. ಇದನ್ನು ನಾವು ಮೆಕ್ಯಾನಿಕಲ್ ಡೈಜೆಷನ್ ಅಂತೀವಿ. ನಾವು ತಿಂದ ಆಹಾರನ ಅರಿದಿರ ಕರಳು. ಯಾಕಂದರೆ ಮುಖ್ಯವಾದ ನಮ್ಮ ಡೈಜೆಷನ್, ಜೀರ್ಣ ಶುರುವಾಗೋದು ಸಣ್ಣ ಕರಳಿನಲ್ಲಿ. ಸೊ ಇವಾಗ ಬೇಸಿಕಲಿ ಅನಾಟಮಿ ಹೇಳ್ಬಿಡ್ತೀನಿ. ಜಠರ 10 ಇಂಚು ಇರುತ್ತೆ, ಅನ್ನನಾಳ 10 ಇಂಚು, ಜಠರ 10 ಇಂಚು. ಅದಾದ ಮೇಲೆ ಸಣ್ಣ ಕರಳು 6 ಮೀಟ್ರ್ ಇರುತ್ತೆ. ನಿಮ್ಮಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ. ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಆವಿನ ಥರ ಮಲ್ಕೊಂಡಿರುತ್ತೆ, ಸಣ್ಣ ಕರಳು ಓಡಾಡ್ತಾನೆ ಇರುತ್ತೆ. ಇದು ಅನೇಕ ಜನರಿಗೆ ಗೊತ್ತಿರಲ್ಲ. ಈಗ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಯಾಕಂದರೆ ಸಣ್ಣ ಕರಳಿನೊಳಗೆ ನಿಮ್ಮೆಲ್ಲ ಜೀರ್ಣ ಆಗುತ್ತೆ, ಅದು ಹೀರ್ಕೊಳ್ಳುತ್ತೆ. ಮನುಷ್ಯ ಬದುಕಬೇಕಾದ್ರೆ ನಾವು ತಿಂದ ಆಹಾರ ನಮ್ಮ ರಕ್ತಕ್ಕೆ ಹೀರ್ಕೋಬೇಕು, ಸುಮ್ಮನೆ ಹೀರ್ಕೊಳ್ಳೋಕ್ಕಾಗಲ್ಲ. ಕೊಬ್ಬರಿ ತಿಂದಿರ್ತೀರಿ, ಗೋಡಂಬಿ ತಿಂದಿರ್ತೀರಿ, ಹಿಂಗೆಲ್ಲ ಅದು ಡೈಜೆಸ್ಟ್ ಆದಮೇಲೆ ಹೀರ್ಕೊಳ್ಳೋಕ್ಕಾಗೋದು. ಎಲ್ಲಿ ಡೈಜೆಸ್ಟ್ ಆಗುತ್ತೆ? ನಮ್ಮ ಜಠರ ಅದನ್ನು ಅರಿಯುತ್ತೆ. ಅದ್ರ ಒಳಗಡೆ ಒಂದು ಲೇಯರ್ ಇರುತ್ತೆ, ಮ್ಯೂಕೋಸಲ್ ಲೇಯರ್ ಅಂತೀವಿ. ಬಾಯಿಯೊಳಗೆ ಇದೆಯಲ್ಲ, ಇದು ಮ್ಯೂಕಸ್ ಲೇಯರ್ ಅಂತೀವಿ ನಾವು. ಇದು ಉಣ್ಣಾಗ್ತಲ್ಲ ಬಾಯಿನಲ್ಲಿ, ಅದೇ ಥರ ಜಠರದಲ್ಲಿ ಒಳಗಡೆ ಲೇಯರ್ನ ನಾವು ಮ್ಯೂಕೋಸಲ್ ಲೇಯರ್ ಅಂತೀವಿ. ಅದರೊಳಗೆ ಸಣ್ಣ ಸಣ್ಣ ಉಣ್ಣಾದರೆ ಗ್ಯಾಸ್ಟ್ರೈಟಿಸ್ ಅಂತೀವಿ ನಮ್ಮ ಮೆಡಿಕಲ್ ಭಾಷೆ. ಐಟಿಸ್ ಅಂದರೆ ಇನ್ಫ್ಲಮೇಷನ್. ಇದನ್ನು ಯಾಕೆ ಹೇಳಿದೆ ಅಂದರೆ, ಗ್ಯಾಸ್ಟ್ರೈಟಿಸ್ಗೆ ಮೇಯ್ನ್ ಕಾರಣ ನೀವು 10 ಗಂಟೆವರೆಗೂ ಏನೂ ತಿನ್ನದೇ ಇರೋದು. ಸೊ ಇವಾಗ ಊಟದ ಬಗ್ಗೆ ನಿಮ್ಮ ಮೊದಲನೇ ಕೆಲಸ, ಬ್ರೇಕ್ ಯುವರ್ ಫಾಸ್ಟ್. ಇಂಗ್ಲೀಷ್ನವನು ಹೇಳಿರೋದು ಇದು. ನಾವು ತಿಂಡಿ ತಿಂತೀವಲ್ಲ, ಅದನ್ನು ಬ್ರೇಕ್ಫಾಸ್ಟ್ ಅಂತಾರೆ. ಯಾವಾಗ ನಿಮ್ಮ ಬ್ರೇಕ್ಫಾಸ್ಟ್ ಮಾಡೋ, ಏನು ಈ ಫಾಸ್ಟ್ ಅಂದರೆ, ಎಲ್ಲರೂ ನಮ್ಮ ದೇಶದಲ್ಲಿ ಉಣ್ಣು ಮಲಗೋದು 9 ರಿಂದ 10. ಜೈನ್ಸ್ ಎಲ್ಲ ಬೇಗ ಉಣ್ತಾರೆ, 6 ರಿಂದ 7 ಸೂರ್ಯೋದಯ ಟೈಮ್ನಲ್ಲೇ ಉಂಡುಬಿಡ್ತಾರೆ. ನೀವು ಇಡೀ ರಾತ್ರಿ ಮಲ್ಕೊಂಡಿರ್ತೀರಿ, ನಿಮ್ಮ ಜಠರ ಕೆಲಸ ಮಾಡ್ತಾನೇ ಇರುತ್ತೆ. ನಮ್ಮ ಜಠರದೊಳಗಿರೋ ಫುಡ್ಡು 4 ಅವರ್ಸಿಗೆ ಖಾಲಿ ಆಗುತ್ತೆ. ಎಲ್ಲಿ ಖಾಲಿ ಆಗುತ್ತೆ? ಕರಳಿಗೆ ಹೊರಟೋಗುತ್ತೆ. ನಾವು ತಿಂದ ಆಹಾರ ನಮ್ಮ ಜಠರದಿಂದ ಹೊರಗಡೆ, ಯಾಕಂದರೆ ಜಠರಕ್ಕೆ 6 ಭಾಗ ಇದ್ದಾವೆ. ಗ್ಯಾಸ್ಟ್ರೋ ಈಸೋಫೇಜಿಯಲ್ ಜಂಕ್ಷನ್ ಅಂತೀವಿ, ಅನ್ನನಾಳ ಜಠರ ಜಾಗನಾಗುತ್ತಲ್ಲ ಅಲ್ಲಿ. ಅದಾದಮೇಲೆ ಫಂಡಸ್ಸು, ಅದಾದಮೇಲೆ ಬಾಡಿ ಆಫ್ ದಿ ಸ್ಟಮಕ್ಕು, ಪೈಲೋರಿಕ್ ಆಂಟ್ರಮ್ಮು. ಇಷ್ಟ ಜನಸಾಮಾನ್ಯರಿಗೆ ಬೇಕಿಲ್ಲ. ಸ್ಟಮಕ್ಕಿಗೆ ಅವೆಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಇರ್ತವೆ. ಇದು ಅರಿಯುತ್ತಲ್ಲ,
ಹರಿದು ಅದನ್ನು ಖಾಲಿ ಮಾಡ್ಕೊಂಬಿಡುತ್ತೆ. ಖಾಲಿ ಆದಮೇಲೆ ಆಹಾರ ಖಾಲಿ ಆದಮೇಲೆ ನಮ್ಮ ಜಠರದಲ್ಲಿ 2 ಫ್ಲೂಯಿಡ್ ಇದೆ. ಒಂದು ಗ್ಯಾಸ್ಟ್ರಿಕ್ ಆ್ಯಸಿಡ್, ಅಸಿಟೈಲ್ ಕ್ಲೋರಿಕ್ ಆಸಿಡ್ ಅಂತೀವಿ ನಾವು, ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತೀವಿ ಅದನ್ನು. ಆ ಆಸಿಡ್ ಇದೆಯಲ್ಲ, ಇಟ್ ಇಸ್ ಎ ಪವರ್ಫುಲ್ ಆಸಿಡ್ ನಮ್ಮ ಸ್ಟಮಕ್ನಾಗಿರೋದು. ಅದ್ರ ಜೊತೆ ಮ್ಯೂಕಸ್ಸು ಇರುತ್ತೆ. ಆಮೇಲೆ ಅಷ್ಟು ಡೀಟೇಲ್ಸ್ ಜನಗಳಿಗೆ ಬೇಕಿಲ್ಲ. ಬಟ್ ನಿಮ್ಮ ಜಠರ ಖಾಲಿ ಇದ್ದಾಗೆ ನಿಮ್ಮ ಆಸಿಡ್ಡು ನಿಮ್ಮದೇ ಸ್ಟಮಕ್ ಒಳಗಡೆ ಲೇಯರ್ನ ಸುಡುತ್ತೆ. ಸುಡ್ದಂಗೆ ಇರಬೇಕು ಅಂದರೆ ಮ್ಯೂಕಸ್ಸು ಕೊಟ್ಟಿರ್ತಾನೆ ದೇವರು. ಇವೆರಡು ಬ್ಯಾಲೆನ್ಸ್ ಮಾಡ್ತಾ ಇರ್ತವೆ. ಎಲ್ಲಿಯೂ ಬ್ಯಾಲೆನ್ಸ್ ಮಾಡ್ತವೆ 1 hour 2 hour. ಅದಾದಮೇಲೆ ಹಂಗೆ ಬಿಟ್ಟರೆ ನಿಮ್ಮ ಜಠರದಲ್ಲಿ ಉಣ್ಣಾಗುತ್ತೆ. ಅದನ್ನು ತಪ್ಪಿಸ್ಬೇಕು ಅಂದರೆ ಫಸ್ಟ್ ನೀವು ಬ್ರೇಕ್ಫಾಸ್ಟ್ ಮಾಡಿ. ಸೊ ಪ್ರತಿಯೊಬ್ಬ ಜನಗಳಿಗೂ ನಾನು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಹೇಳೋದು, ದಯವಿಟ್ಟು ನೀವು ಬೆಳಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ ಮಾಡಿ, ತಿಂಡಿ ತಿನ್ನಿ. ಹಂಗಂದ್ರೆ ಏನು ಡಾಕ್ಟ್ರೆ, ನಿಮ್ಮ ಮನೆಗೆ ಇಡ್ಲಿ ಮಾಡಿರ್ಬೋದು, ಇನ್ನೊಬ್ಬರ ಮನೆ ಚಿತ್ರಾನ್ನ ಮಾಡಿರ್ಬೋದು, ಪುಳಿಯೋಗರೆ ಮಾಡಿರ್ಬೋದು, ದೋಸೆ ಇರ್ಬೋದು, ಚಪಾತಿ ಇರ್ಬೋದು. ಬೆಳಗ್ಗೆ ತಿಂತೀವಲ್ಲ ಅದನ್ನು ನಾವು ಬ್ರೇಕ್ಫಾಸ್ಟ್ ಅದು ತಿನ್ನಲೇಬೇಕು. ಅದನ್ನು ತಪ್ಸಂಗಿಲ್ಲ. ತಪ್ಸಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಲೇಟಾಗಿ ತಿಂತೀನಿ ಅಂದರೆ ನಿಮಗೆ ತೊಂದರೆಗೆ ಸಿಕ್ಕಾಕೊಳ್ತೀರ ಅಂತ ಲೇಟಾಗಾದರೆ. ಸೊ ಆದಷ್ಟು ಸಮಯಕ್ಕೆ ಸರಿಯಾಗಿ ತಿಂಡಿ ತಿನ್ನಬೇಕು. ಇದು ಭಾಳ ಫಸ್ಟ್ ಇಂಪಾರ್ಟೆಂಟು. ತಿಂಡಿಗಳಲ್ಲಿ ಜನಗಳಿಗೆ ಕನ್ಫ್ಯೂಷನ್, ಏನು ತಿನ್ನಬೇಕು ಡಾಕ್ಟ್ರೇ? ತುಂಬ ಮಸಾಲೆ ಪದಾರ್ಥಗಳು ಬೇಡ. ಫಸ್ಟ್ ಕೆಲಸ. ಎಣ್ಣೆಯೊಳಗೆ ಕರೆದಿರ್ತಾರಲ್ಲ, ಬಜ್ಜಿ ಬೋಂಡ ಚೌ ಚಿಪ್ಸ್ ಅಂಥವು ಬೇಡ. ಇಡ್ಲಿ, ನಮ್ಮ ಸೌತ್ ಇಂಡಿಯನ್ ಫುಡ್ ಹೇಳ್ತೀನಿ, ಇಡ್ಲಿ ಚಟ್ನಿ ಓಕೆ, ದೋಸೆ ಚಟ್ನಿ ಓಕೆ, ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ಓಕೆ. ಇವೆಲ್ಲವನ್ನು ನಮ್ಮ ಸೌತ್ ಇಂಡಿಯನ್ ಡಿಶಸ್. ನೀವು ನಾರ್ತ್ ಇಂಡಿಯಾಗೆ ಹೋದರೆ ಅವ್ರದ್ದೇ ಬೇರೆ ಇರುತ್ತೆ. ಗೋಧಿಯಿಂದ ಮಾಡಿರೋದು ಪಾವ್ ಭಾಜಿ ಅವು ಇವು ತಿಂತಾರೆ. ಒಟ್ಟನ್ನ ನೀವು ಟಿಫನ್ ಮಾಡಬೇಕು. ಅದಾದಮೇಲೆ ನಮ್ಮಲ್ಲಿ ಎಲ್ರಿಗೂ ಅಭ್ಯಾಸ, ಕಾಫಿ ಕುಡಿತಾರೆ, ಇಲ್ಲದ್ರೆ ಟೀ ಕುಡಿತಾರೆ, ಇಲ್ಲದ್ರೆ ಮಜ್ಜಿಗೆ ಕುಡಿತಾರೆ, ಇಲ್ಲದ್ರೆ ಹಾಲು ಕುಡಿತಾರೆ. ಇದನ್ನು ಫಸ್ಟು ಮಾಡಬೇಕು. ನೀವು ಆಹಾರ ಅಂದರೆ ಒಬ್ಬ ಮನುಷ್ಯನ ಊಟದ ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಿದ್ದೀನಿ. ಫಸ್ಟ್ ಬ್ರೇಕ್ಫಾಸ್ಟ್. ಇದು ಈ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೆಚ್ಚಿಗೆ ಇರಬೇಕು ಅಂದರೆ, ಮೊದಲೆಲ್ಲ ಕೆಲವರು ಚೆನ್ನಾಗಿ ಹೇಳೋರು, ಈಟ್ ಲೈಕ್ ಎ ಕಿಂಗ್ ಇನ್ ದ ಮಾರ್ನಿಂಗ್, ರಾಜನ ಥರ ತಿನ್ನಬೇಕಂತೆ. ಮಧ್ಯಾಹ್ನ ಬೆಳಗ್ಗೆ ಹೊತ್ತು ಚೆನ್ನಾಗಿ ತಿನ್ನಬೇಕು, ಮಧ್ಯಾಹ್ನ ಕಡಿಮೆ ಉಣ್ಣಬೇಕು, ರಾತ್ರಿ ಹೊತ್ತು ಪಾಪರ್ ಥರ ತಿನ್ನಬೇಕಂತ, ಏನು ಗತಿ ಇಲ್ಲ ಅನ್ನೋ ಥರ ತಿನ್ನಬೇಕಂತ. ಇದು ನಿಯಮ ಹೇಳ್ತಾರೆ ಒಬ್ಬ ಮನುಷ್ಯ. ಅವರು ಯಾಕೆ ಬೆಳಗ್ಗೆ ತಿನ್ನಬೇಕು ಅಂದರೆ, ಎಲ್ಲರ ಆಕ್ಟಿವಿಟೀಸು ಬೆಳಗ್ಗೆಯಿಂದನೇ ಶುರುವಾಗೋದು. ಆಫೀಸ್ಗೆ ಹೋಗಬೇಕು, ನೀವು ಇನ್ನೇನಾದರೂ ಗೇಮ್ಸ್ ಆಡಬೇಕು, ಸ್ಟೂಡೆಂಟ್ಸ್ ಆದರೆ ನಡ್ಕೊಂಡು ಹೋಗಬೇಕು. ಒಟ್ಟು ನಿಮ್ಮ ದಿನನಿತ್ಯದ ಆಕ್ಟಿವಿಟೀಸ್ಗೆ ನಿಮ್ಮ ಜಠರದಲ್ಲಿ ಭಾಳ ಇಂಪಾರ್ಟೆಂಟು ಕಾರ್ಬೋಹೈಡ್ರೇಟ್ಸ್. ಅಂದರೆ ಕನ್ನಡದಲ್ಲಿ ಬೇರೆ ಬೇರೆ ಹೆಸರಿರ್ತದೆ, ಏನು ಬೇಡ, ಕಾರ್ಬೋಹೈಡ್ರೇಟ್ಸ್ ಎಲ್ರಿಗೂ ಅರ್ಥ ಆಗುತ್ತೆ. ಅಂದರೆ ಅಕ್ಕಿ, ರಾಗಿ, ಗೋಧಿ, ಸಜ್ಜೆ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್. ದಿನನಿತ್ಯ ನಿಮ್ಮ ಕೆಲಸಕ್ಕೆ ಬೇಕು ಆಗುವಂಥ ಫುಡ್. ನೆಕ್ಸ್ಟು ನಿಮಗೆ ಶಕ್ತಿನೂ ಬರಬೇಕು, ಬಾಡಿ ಬಿಲ್ಡು ಆಗಬೇಕು, ಪ್ರೋಟೀನ್ಸ್ ಬೇಕು. ಸೊ ಅದಕ್ಕೆ ದಿನ ಬೆಳಗ್ಗೆ ಒಂದು ಕೋಳಿ ಮೊಟ್ಟೆ ತಿನ್ನಿ. ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಒಂದು ಚಿಕನ್ ಪೀಸ್ ತಿನ್ನಿ. ಕೆಜಿಗಟ್ಟಲೆ ತಿನ್ನೋಕ್ಕೆ ಹೇಳ್ತಿಲ್ಲ ನಾನು, ಒಂದು ಪೀಸ್ ತಿನ್ನಿ. ನೀವು ವೆಜಿಟೇರಿಯನ್ಸ್ ಆದರೆ ದ್ವಿದಳ ಧಾನ್ಯ ತಿನ್ನಿ, ಅವರೆಕಾಳು ಇದರೊಳಗೆ ಪ್ರೋಟೀನ್ಸ್ ಇರ್ತವೆ. ಸೋಯಾಬೀನ್ ತಿನ್ನಿ. ಅದ್ರ ಜೊತೆಗೆ ಫ್ಯಾಟು ಬೇಕು. ಅದಕ್ಕೆ ನೀವು ಒಗ್ಗರಣೆ ಹಾಕಿರ್ತಾರಲ್ಲ ಆಯಿಲ್ಲು, ಅಷ್ಟು ಸಾಕು. ಈ ಚಟ್ನಿಗೂ ಚಿತ್ರಾನ್ನಕ್ಕೂ ಹಾಕ್ತಾರಲ್ಲ, ಚಟ್ನಿಗೂ ಹಾಕ್ತಾರೆ, ಎಲ್ಲದಕ್ಕೂ ಅದಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 1 ಸ್ಪೂನ್ ಆಯಿಲ್ ಸಾಕು. ಅಂದರೆ ಎಲ್ಲ ಮನೆ ಮಕ್ಕಳಿಗೆಲ್ಲ ಸರಿ 25 ml ಹಾಕಿರ್ತಾಳೆ ಅಮ್ಮ ಒಗ್ಗರಣೆ ಹಾಕೋವಾಗೆ. ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆದರೆ ಮನೆ ಮಕ್ಕಳಿಗೆ ನಿಮ್ಗೊಂದು 5 ml ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ 3 ಹೇಳಿದೆ ನಾನು. ಕಾರ್ಬೋಹೈಡ್ರೇಟ್ ಭಾಳ ಇಂಪಾರ್ಟೆಂಟು, ಪ್ರೋಟೀನ್ಸ್ ಇಂಪಾರ್ಟೆಂಟು, ಫ್ಯಾಟು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ದೇಹದಲ್ಲಿ ಇನ್ಸುಲೇಟರ್ ಅಂತೀವಿ ನಾವು, ಲಿವರ್ನೊಳಗೆ ಫ್ಯಾಟ್ ಇರುತ್ತೆ, ಬ್ರೈನ್ನ ಫ್ಯಾಟ್ ಎಲ್ಲ ಕಡೆ ಇರುತ್ತೆ. ಹಂಗಾಗಿ ಫ್ಯಾಟು ಇಂಪಾರ್ಟೆಂಟು. ಮೂರನೇದು, ನಾಲ್ಕನೇದು, ಐದನೇದು ತುಂಬ ಜನಕ್ಕೆ ಅರಿವಿಲ್ಲ. ದಯವಿಟ್ಟು ನೀವು ತಿನ್ನುವ ಆಹಾರದಲ್ಲಿ ಫೈಬರ್ ಇರಬೇಕು. ಯಾಕಂದರೆ ನೀವು ತಿಂದಿದ್ದು ನಾಳೆ ಈಚೆಗೆ ಬರಬೇಕಾದ್ರೆ, ಯಾಕಂದರೆ ತಿಂದವರೆಲ್ಲ ನೀಟಾಗಿ ಮೋಷನ್ ಮಾಡಬೇಕು. ಸೊ ಇಲ್ಲಿ 2 ಕರೆಕ್ಟ್ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ, ವೈಜ್ಞಾನಿಕ ವಿಚಾರಗಳು. ನೀವು ತಿಂದ ಆಹಾರದಲ್ಲಿ ಫೈಬರ್ ಅಂದರೆ ಏನು ಡಾಕ್ಟ್ರೆ? ನಾರಿನಾಂಶ. ಅದು ಡೈಜೆಸ್ಟ್ ಆಗಲ್ಲ. ಇವಾಗ ಸೊಪ್ಪು ತರಕಾರಿಗಳು, ಹಣ್ಣು ತಿಂತೀವಲ್ಲ, ಹಣ್ಣಿನಲ್ಲಿರುವ ಫೈಬರು ಹಂಗೆ ಪಾಸ್ ಆಗುತ್ತೆ. ಅದು ಯಾಕೆ ಬೇಕು ಅಂದರೆ, ನಾಳೆ ನಿಮಗೆ ಮೋಷನ್ ಆಗಬೇಕು ಅಂದರೆ ನೀವು ತಿನ್ನುವ ಆಹಾರದಲ್ಲಿ ಫೈಬರ್ ಇದ್ರೇ ನಿಮಗೆ ಮೋಷನ್ ಆಗೋದು. ಸೊ ಇವತ್ತಿನ ಕೆಲಸ ಚೆನ್ನಾಗಾದರೆ ನಾಳೆ ಬೆಳಗ್ಗೆ ಕೆಲಸ ನಿಮಗೆ ಚೆನ್ನಾಗಾಗುತ್ತೆ, ಇಲ್ಲೇ ತಿಳ್ಕೊಂಬಿಡಿ. ಅದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ವಾಟರ್. ಈ ವಾಟರ್ನು ದಯವಿಟ್ಟು ಜನ ಇದನ್ನು ಆಹಾರ ಅಂತ ಕನ್ಸಿಡರ್ ಮಾಡಿ. ನೀರನ್ನ ಪ್ರತಿಯೊಬ್ಬರು ಒಂದು ದಿನದಲ್ಲಿ 2.5 ಲೀಟ್ರ್ ನೀರು ಕುಡಿಲೇಬೇಕು. ತಿಂಡಿ ಜೊತೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀರಾ?
ಕುಡೀರಿ. ಒಂದು ಚೊಂಬು ನೀರು ಕುಡಿತೀರಾ, ಕುಡೀರಿ. ಮೋಷನಿಗೆ ಮೊದಲು ನೀರು ಕುಡಿತೀರಾ, ಕುಡೀರಿ. ಸೊ ನೀರನ್ನು ದಯವಿಟ್ಟು ಈಗಲೇ ಹೇಳ್ಬಿಡ್ತೀನಿ, ಒಂದು ದಿನಕ್ಕೆ ಬೇಕಾದ ನೀರನ್ನು 24 ಗಂಟೆಯಲ್ಲಿ 2.5 ಲೀಟ್ರನ್ನ ಆಗಿಂದಾಗ್ಗೆ ಕುಡೀರಿ. ಊಟದ ಮಧ್ಯೆ ಕುಡಿಬೋದಾ? ಡೆಫಿನೆಟ್ಲಿ ಕುಡಿಬೋದು. ಊಟ ಆದಮೇಲೆ 45 ನಿಮಿಷ ಕಾಯಬೇಕಾ? ನಾಟ್ ನೆಸೆಸರಿ. ಊಟಕ್ಕೆ ಮೊದಲು ಕುಡಿಬೋದಾ? ಕುಡೀರಿ, ಏನೂ ಆಗಲ್ಲ. ಆಗಿಂದಾಗೆ ಮಧ್ಯೆ ಉಣ್ಣವಾಗ ಕೆಲವರು ನೀರು ಕುಡಿತಾರೆ, ಯಾಕೋ ಗಂಟಲು ಇದಾಯಿತು, ದಯವಿಟ್ಟು ಕುಡೀರಿ, ಏನೂ ತೊಂದರೆ ಇಲ್ಲ. ತುಂಬ ದಪ್ಪ ಇರೋರು ನಿಮ್ಮ ತೂಕ ಏನಾದರೂ ಕಡಿಮೆ ಮಾಡಬೇಕು ಅಂದರೆ 1.5 ಲೀಟ್ರ್ ಮೊದಲೇ ಕುಡಿದ್ಬಿಡಿ. ಯಾಕಂದ್ರೆ ನಿಮ್ಮ ಜಠರದಲ್ಲಿ ಅದು ಸ್ಪೇಸ್ ಆಕ್ಯುಪೈ ಆದರೆ ನಿಮಗೆ ಬೇರೆ ಉಣ್ಣೋದು ಕಡಿಮೆ ಆಗುತ್ತೆ. ನೋಡಿ, ದಪ್ಪ ಆಗೋರಿಗೆ ಇಲ್ಲೇ ಒಂದು ಫಾರ್ಮುಲಾ ಹೇಳ್ಬಿಡ್ತೀನಿ. ನಿಮ್ಮ ವೆಯ್ಟ್ ಕಡಿಮೆ ಆಗಬೇಕಂದ್ರೆ ನಿಮ್ಮ ಕ್ಯಾಲರಿ ಕಡಿಮೆ ಮಾಡಬೇಕು. ಕ್ಯಾಲರಿ ಅಂದರೆ ಏನು? ನಾವು ತಿನ್ನುವ ಆಹಾರದಲ್ಲಿ ಇರುತ್ತಲ್ಲ ಶಕ್ತಿ, ಅದನ್ನು ನಮ್ಮ ಭಾಷೆಯಲ್ಲಿ ಕ್ಯಾಲರಿ ಅಂತೀವಿ. ನೀರಿಗೆ ಕ್ಯಾಲರಿ ಇಲ್ಲ. ಸೊ ನೀವು ಭಾಳ ಜನ ತಪ್ಪು ತಿಳ್ಕೊಳ್ತಾರೆ, ನೀರು ಕುಡಿದ್ರೆ ನೀರು ಮೈ ಆಗುತ್ತೆ ಅಂತಾರೆ. ಹಳ್ಳಿ ಕಡೆ ತೂಕ ಜಾಸ್ತಿ ಇಲ್ಲ, ರಿವರ್ಸು. ನೀರು ಕುಡಿಯೋದ್ರಿಂದ ವೆಯ್ಟ್ ಜಾಸ್ತಿ ಆಗಲ್ಲ. ಅದಕ್ಕೆ ನೀವು ವೆಯ್ಟ್ ಕಡಿಮೆ ಆಗಬೇಕು ಅಂದರೆ ನಿಮ್ಮ ಜಠರದ ತುಂಬ ನೀರೇ ತುಂಬಿ, ಸೊಪ್ಪು ತರಕಾರಿ ತುಂಬಿ, ಅದರೊಳಗೆ ಕ್ಯಾಲ್ರಿ ಕಡಿಮೆ ಇರುತ್ತೆ. ಒಂದು ಗುಲಾಬ್ ಜಾಮೂನ್ ತಿನ್ನೋದು ಒಂದೇ, ಇಷ್ಟು ಅನ್ನ ಉಣ್ಣೋದು ಒಂದೇ. ಒಂದು ಟೀ ಕುಡಿಯೋದು ಒಂದೇ, ಅರ್ಧ ತಟ್ಟೆ ಅನ್ನ ಉಣ್ಣೋದು ಒಂದೇ. ಇದನ್ನು ಜನಗಳು ನೆನಪಿಡಬೇಕು. ಏನು ತಿನ್ನಲ್ಲ ಡಾಕ್ಟ್ರೆ ನಮ್ಮ ಚಿಕ್ಕಮ್ಮ, ಆದರೂ ಹಿಂಗೆ ಊದ್ಕೊಂಡವಳೆ. ಗಾಳಿ ಒಳಗೆ ಯಾರೂ ಊದ್ಕೊಳ್ಳಲ್ಲ. ಭಾಳ ಜನ ಈ ಸಕ್ಕರೆ ಬೆಲ್ಲ ಜೇನುತುಪ್ಪನ ಉಚ್ಚೆ ಒಳಗೆ ಹೋಗ್ಬಿಡುತ್ತೆ ಅನ್ಕೋತಾರೆ. ಟೀ ಕುಡಿದ್ರೆ ಉಚ್ಚೆ ಒಳಗೆ, ಟೀ ಕುಡಿದ್ರೆ ಟೀ ಒಳಗಿರೋ ನೀರಷ್ಟೇ ಉಚ್ಚೆ ಒಳಗೆ ಹೋಗೋದು. ಟೀ ಒಳಗಿರೋ ಅಷ್ಟು ಸಕ್ಕರೆ ನಿಮ್ಮ ಬಾಡಿ ಒಳಗೆ ಡಿಪಾಸಿಟ್ ಆಗುತ್ತೆ. ಇದನ್ನು ಜನ ತಿಳ್ಕೊಬೇಕು. ನೀವು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂದರೆ, ನಾನು ಭಾಳ ಸಾರಿ ಕಾಲೇಜ್ಗಳಲ್ಲಿ ಹೇಳ್ತೀನಿ, ಅಲ್ಲೊಂದು ದಪ್ಪಗಿರೋ ಹೆಣ್ಮಗ, ಅಮ್ಮ ನೀನು ದಪ್ಪ ಆಗಬೇಕು ಅಂದರೆ 2 ಎಕ್ಸಸೈಸ್ ಹೇಳ್ಕೊಡ್ತೀನಿ, ಕಲ್ತ್ಕೊತೀಯ. ಅಂಕಲ್ ಹೇಳಿ ಅಂಕಲ್ ಅಂತ ಅಲ್ಲಿಂದಲೇ ಅಂತಾಳೆ. ವೆರಿ ಸಿಂಪಲ್ ಅಮ್ಮ. ಆಂಟಿ ಮನೆಗೆ ಹೋಗಿರ್ತೀಯ, ಬೆಳಗ್ಗೆನೇ ಬಾದಾಮಿ ಹಲ್ವಾ, ಐಸ್ ಕ್ರೀಮು ಎಲ್ಲ ತಟ್ಟೆ ಒಳಗೆ ಇತ್ತು ಕೊಟ್ಟರೆ ಹಿಂಗೆ ಅನ್ನು ಅಂದರೆ ನಂಗೆ ಬೇಡ ಅನ್ನು. ಅದೇ ಇನ್ನೊಂದು ಅಂಕಲ್ ಮನೆಗೆ ಹೋಗಿರ್ತೀಯ, ಇಷ್ಟು ಸೌತೆಕಾಯಿ, ಇಷ್ಟು ಮೂಲಂಗಿ, ಇಷ್ಟು ಚೇಪೆ ಹಣ್ಣು ಕೊಡ್ತಾರಲ್ಲ, ಹಿಂಗೆ ಅನ್ನು. ಇಷ್ಟೇ ಸಿಂಪಲ್ ಎಕ್ಸಸೈಸು. ನೀನು ಓಡೋದು ಬೇಕಿಲ್ಲ, ಕುಣಿಯೋದು ಬೇಕಿಲ್ಲ. ನೀವು ತಿನ್ನೋದ್ರೊಳಗೆ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ವೆಯ್ಟ್ ಕಡಿಮೆ. ಎಷ್ಟು ಸಿಂಪಲ್ ನೋಡಿರಿ ಇವೆಲ್ಲ ಫಾರ್ಮುಲಾಗಳು. ಇಟ್ ಈಸ್ ಸೋ ಸಿಂಪಲ್. ದಯವಿಟ್ಟು ಜನಗಳು, ಇವತ್ತು ಮಾರ್ಕೆಟ್ನೊಳಗೆ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಬಂದುಬಿಟ್ಟಿದ್ದಾವೆ. ವೆಯ್ಟ್ ಗೇನ್ ಮಾಡೋ ಪ್ರಾಡಕ್ಟ್, ವೆಯ್ಟ್ ಇಳಿಸೋ ಅಂಥವು. ಜನಗಳಿಗೆ ಟೋಪಿ ಹಾಕ್ತಾಯಿರ್ತಾರೆ. ದಯವಿಟ್ಟು ಜನ ತಿಳ್ಕೊಳ್ಳಿ. ವಿಜ್ಞಾನ, ನಾನು ಮಾತನಾಡಿರೋದು ಮೆಡಿಕಲ್ ಸೈನ್ಸ್. ನಾನು ಈಗ ಮಾತನಾಡ್ತಿರೋದು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಸ್ಟಮಕ್. ಇದು ನಮಗೆ ಮಾತ್ರ ಗೊತ್ತು. ದಯವಿಟ್ಟು ತಪ್ಪು ಮಾಹಿತಿ ಕೊಡ್ತಾರೆ. ಅದರಿಂದನೇ ಅವ್ರು ಹೇಳೋದು 45 ನಿಮಿಷ ಆದಮೇಲೂ ನೀರು ಕುಡಿಬೇಕು. ನೀರು ಕುಡಿದ್ರೆ ನಿಮ್ಮ ಇವಿರ್ತಾವಲ್ಲ ಒಳಗಡೆ ಇರೋ ಸೆಕ್ರಿಷನ್ನು, ಜ್ಯೂಸು, ಗ್ಯಾಸ್ಟ್ರಿಕ್ ಜ್ಯೂಸು ಡೈಲ್ಯೂಟ್ ಆಗಿಬಿಡುತ್ತೆ ಅಂತ ಜನ ತಪ್ಪು ಹೇಳ್ತಾರೆ. ಅದು ಯಾವ ಡೈಲ್ಯೂಟು ಆಗಲ್ಲ. ನೀವು ನೀರಿನ ಅದ್ರ ಕೆಲಸ ಅದಕ್ಕೆ ಗೊತ್ತಿದೆ, ಅದು ಮಾಡುತ್ತೆ. ನೀವು ಮಧ್ಯೆ ನೀರು ಕುಡಿದ್ರೆ ನಿಮ್ಮ ಗ್ಯಾಸ್ಟ್ರಿಕ್ ಜ್ಯೂಸ್ ಏನು ಡೈಲ್ಯೂಟ್ ಆಗಲ್ಲ, ಅದ್ರ ಕೆಲಸ ಏನು ಕಡಿಮೆ ಆಗಲ್ಲ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ಕೊಳ್ಳುತ್ತೆ. ದಯವಿಟ್ಟು ನೀರನ್ನು ಆಹಾರವಾಗಿ ಪರಿಗಣಿಸಿ ಕೊಡಿ. ಸೊ ಒಂದು ದಿನದ ಊಟದ ವ್ಯವಸ್ಥೆ ನಿಮ್ಗೆ ಹೇಳ್ಬಿಡ್ತೀನಿ. ಮೊದಲು ಬ್ರೇಕ್ಫಾಸ್ಟ್ ಹೇಳಿದೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಕೆಲವರು ಏನು ಮಾಡ್ತಾರೆ, ಈಗೆಲ್ಲ ಭಾಳ 2 ಊಟ ಮಾಡೋದು ನಾನು. ಬೆಳಗ್ಗೆ ಒಂದು, ಹಳ್ಳಿ ಕಡೆ ಹಂಗೆ ಮಾಡೋರು, ಬೆಳಗ್ಗೆ ಒಂದು ಮುದ್ದೆ ಉಂಡ ಅಂದರೆ ಹೊಲಗಿಲ್ಲ ಹೊತ್ತು, ಮಧ್ಯಾಹ್ನ ಕೆಲವರು ಮಾಡೋರು, ಕೆಲವರು 2 ಊಟ. ಬಟ್ ನಾನು ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಜನಗಳಿಗೆ ಏನು ಹೇಳ್ತೀನಿ ಅಂದರೆ 3 ಮಿನಿಮಮ್ ಊಟ ಅಂದರೆ, ಒಂದು ಬ್ರೇಕ್ಫಾಸ್ಟು, ಒಂದು ಲಂಚು, ಒಂದು ಡಿನ್ನರು. ಇವು 3 ಇಂಪಾರ್ಟೆಂಟ್ ಮನುಷ್ಯನಿಗೆ. ಇನ್ನು ಕೆಲವರು ಏನು ಮಾಡ್ತಾರೆ, 3ನ್ನು 5 ಮಾಡ್ಕೋತಾರೆ. ಅದರೊಳಗೆ ಸಕ್ಕರೆ ಕಾಯಿಲೆ ಇರೋರು, ನೀವು ಬೆಳಗ್ಗೆ 4 ಇಡ್ಲಿ ಬೇರೆಯವ್ರು ತಿನ್ಕೊಳ್ಳಿ, ನೀವು 2 ತಿನ್ನಿ. 11 ಗಂಟೆಗೆ ಒಂದು ಮಾರಿ ಬಿಸ್ಕೆಟು, ಒಂದು ಸ್ವಲ್ಪ ಶುಗರ್ಲೆಸ್ ಹಾಲೋ ಟೀನೋ ಕುಡೀರಿ. ಮಧ್ಯಾಹ್ನ ಲಂಚ್ ಮಾಡಿ 4 ತುತ್ತು ಕಡಿಮೆ ಇರಲಿ. ಸಾಯಂಕಾಲ 5 ಗಂಟೆಗೆ ಉಪ್ಪಿಟ್ಟು ತಿನ್ನಿ. ಸೊ ನಿಮ್ಮ ಫುಡ್ಡು ಸ್ಪ್ಲಿಟ್ ಆಗುತ್ತೆ. ಸೊ ನಾವು ಡಯಾಬಿಟಿಸ್ ಇರೋರಿಗೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ನಾವು ತಿಂದ ಆಹಾರ ನಮ್ಮ ಬ್ಲಡ್ನಾಗ ಹೆಂಗೆ ಹೋಗುತ್ತೆ ಅಂದರೆ, ಬಾಯಿಗೆ ಸಕ್ಕರೆ ಹಾಕ್ಕೊಂಡ್ರೆ ಝುಯ್ ಅಂತ ಹೋಗುತ್ತೆ, ಸೌತೆಕಾಯಿ ತಿಂದರೆ ಹಿಂಗೆ ಹೋಗುತ್ತೆ. ಇದನ್ನು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ಜನಸಾಮಾನ್ಯರಿಗೆ ಇದು ಅರ್ಥ ಆಗಲಿ. ನೀವು ಏನೇ ಸ್ವೀಟ್ ತಿನ್ನಿ, ನಿಮ್ಮ ಬ್ಲಡ್ ಶುಗರ್ ಹಿಂಗೆ ಹೋಗುತ್ತೆ. ಅದು ಒಳ್ಳೆಯದಲ್ಲ ಸಕ್ಕರೆ ಕಾಯಿಲೆ ಇರೋರಿಗೆ. ಯಾವಾಗಲೂ ಬ್ಲಡ್ ಶುಗರ್ ಈ ಲೆವೆಲ್ನಲ್ಲೇ ಇರಬೇಕು. ಸೊ ನೀವು ಸೊಪ್ಪು ತರಕಾರಿಗಳಲ್ಲಿ ಶುಗರ್ ಕಡಿಮೆ ಇರುತ್ತೆ. ಸೊ ಅದರಿಂದ ನಿಮ್ಮ ಬ್ರೇಕ್ಫಾಸ್ಟ್ ಹೆಂಗಿರಬೇಕು ಅಂದರೆ, ಟಿಪಿಕಲ್ ಸೌತ್ ಇಂಡಿಯನ್, ರಾಗಿ ರೊಟ್ಟಿ ತಿನ್ನಿ, ಅಕ್ಕಿ ರೊಟ್ಟಿ ತಿನ್ನಿ, ಏನೇ ತಿನ್ನಿ, ಈ ಸೊಪ್ಪು ತರಕಾರಿ ಇರಲಿ. ಅದಕ್ಕೆ ಮೊದಲೇ ನಾನೊಂದು ಹೇಳ್ಬಿಟ್ಟಿದ್ದೀನಿ,
4 ಟೀ ನೆನಪಿಡಿ ಅಂತ. ಆದರೂ ಡಯಾಬಿಟಿಸ್ ಇರೋರಿಗೆ ಏನು ಡಾಕ್ಟ್ರೆ 4 ಟೀ ಕುಡಿಬೇಕಾ? ಇಲ್ಲಮ್ಮ, ಈಗಲೇ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ. 4 ಟೀ ಆಗಲಿಲ್ವಾ? ತಟ್ಟೆ ತುಂಬ ತರಕಾರಿ ತಿನ್ನಿ. ಎಷ್ಟು ಸರಳ ಇದೆ ರೀ, ಯಾವ ಡಯಟಿಷಿಯನು ಬೇಕಿಲ್ಲ. ನೀವು ಅಮ್ಮ ಬೆಳಗ್ಗೆ ಇಡ್ಲಿ ತಿಂತೀಯಾ, 2 ಇಡ್ಲಿ, ಇಷ್ಟು ಸೊಪ್ಪು ತರಕಾರಿ. ಮಧ್ಯಾಹ್ನ 1 ಮುದ್ದೆ ತಿಂತೀಯಾ, ಇಷ್ಟು ಸೊಪ್ಪು ತರಕಾರಿ. ರಾತ್ರಿ ಚಪಾತಿ ತಿಂತೀಯಾ, ಇಷ್ಟು ಅನ್ಲಿಮಿಟೆಡ್ ಫುಡ್. ಯಾರಿಗೇ ಆಗಲಿ, ಡಯಾಬಿಟಿಸ್ ಇರೋರಿಗೆ ಆಗಲಿ, ವೆಯ್ಟ್ ಕಡಿಮೆ ಮಾಡೋರಿಗಿರೋ ಆಗಲಿ, ಆರೋಗ್ಯವಂತರಾಗಿರಬೇಕು ಅಂದರೆ ನಿಮ್ಮ ತಟ್ಟೆ ತುಂಬ ತರಕಾರಿಗಳು. ಯಾವುದೇ ತರಕಾರಿ, ಬೆಂಡೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ಪಡ್ಲಕಾಯಿ, ಹೋಟ್ಲವ್ರು ಹೇಳ್ದಂಗೆ ಹೇಳ್ತೀನಿ ನಾನು. ಬೇಕಾದ್ರೆ ಆಲೂಗಡ್ಡೆ ಒಂದು ಕ್ಯಾಲ್ರಿ ಜಾಸ್ತಿ ಇರುತ್ತೆ, ಬೀಟ್ರೂಟ್ನ ಕ್ಯಾಲ್ರಿ ಇರುತ್ತೆ. ಇವೆರಡನ್ನು ಕಡಿಮೆ ಮಾಡಿ ಉಳಿದ ಎಲ್ಲ ಸೊಪ್ಪು ತರಕಾರಿಗಳು ಕೆ.ಜಿಗಳ ಗಟ್ಟಲೆ ತಿನ್ನಿ. ಸೊಪ್ಪು, ಕೆಲವರು ಏನು ಹೇಳ್ತಾರೆ, ಅಯ್ಯೋ ಆ ಸೊಪ್ಪು ತಿಂದರೆ ವಾಯು ಬರ್ತದೆ, ಸೊಪ್ಪು ತಿಂದರೆ ಜಾಯಿಂಟ್ ನೋವು ಬರುತ್ತೆ. ಅದೆಲ್ಲ ನಿಮ್ಮ ಭಾವನೆ. ಇಲ್ಲ, ಎಲ್ಲ ಸೊಪ್ಪುಗಳು ದೇವರು ಮಾಡಿರೋದು ಮನುಷ್ಯರು ತಿನ್ನಲಿಕ್ಕೆ. ಈಗ ಕೆಲವ್ರಿಗೇನೋ ನಾನು ಅದು ತಿಂದರೆ, ಇವಾಗ ಕೋಳಿ ಮೊಟ್ಟೆ ತಿಂದರೆ ಅಲರ್ಜಿ ಆಗುತ್ತೆ, ಪೋತೆ ಆಗುತ್ತೆ ಅಂತಾರೆ. ಕೋಳಿ ತಿಂದರೆ ಬಬ್ಬೆ ಥರ ಬರ್ತದೆ, ಪೋತೆ ಅಂತಾರೆ ಹಳ್ಳಿ ಕಡೆ, ಅಲರ್ಜಿ ಆಯಿತು ಅಂತ. ಅಂಥವಿದ್ರೆ ನೀವು ನೋಡ್ಕೊಳ್ಳಿ, ಅದನ್ನು ಬಿಟ್ಟುಬಿಡಿ. ಅದರ್ವೈಸ್ ಈಗ ಬ್ರೇಕ್ಫಾಸ್ಟ್ ಮುಗಿಸಿದ್ದೀನಿ, ನೆಕ್ಸ್ಟ್ ಲಂಚ್. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.